ಮೃಗಯಾತ್ರಾ ಮಹೋತ್ಸವ ಅಂದರೆ ಪಾರ್ವತಿ ಮತ್ತು ಪರಮೇಶ್ವರನ ಮದುವೆಯಾದ ಮಾರನೇ ದಿವಸ ಆ ನೈಟ್ನಲ್ಲಿ ಕಾಡಿನಲ್ಲಿರ್ತಕ್ಕಂಥ ಅಂದರೆ ಆ ಕಾಡಿನಲ್ಲಿ ಮಹರ್ಷಿಗಳು ಅವರಿಗೆ ರಾಕ್ಷಸರ ತೊಂದರೆ ಕೊಡ್ತಾ ಇದ್ದರಿಂದ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಆ ಈಶ್ವರನು ತನ್ನ ಪಾರ್ವತಿ ಹತ್ರ ಇದ್ದಾಗ ಇದು ಭಕ್ತರು ಕೇಳಿರ್ತಕ್ಕಂಥ ಈ ಮಾತನ್ನು ಕೇಳಿ ಆ ಈಶ್ವರನು ಆ ಹೆಂಡತಿಯನ್ನು ಪಾರ್ವತಿಯನ್ನು ಬಿಟ್ಬಿಟ್ಟು ಕುದುರೆಯ ಮೇಲೆ ಓಡ್ತಾ ಇರ್ತಾನೆ. ಮೃಗಯಾತ್ರ ಅಂದರೆ ಅಶ್ವದ ಮೇಲೆ ಕುತ್ಕೊಂಡು ಓಡಿ ಅವರನ್ನು ರಕ್ಷಿಸೋದಕ್ಕೋಸ್ಕರ ರಾಕ್ಷಸರನ್ನು ಸಂಹಾರ ಮಾಡಿ ದೇವತೆಗಳನ್ನು ರಕ್ಷಿಸೋದಕ್ಕೋಸ್ಕರ ಓಡಿ ಅವರಲ್ಲಿ ಅಲ್ಲಿ ಸೇರಿ ಅವ್ರನ್ನೆಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಬರ್ತಾರೆ. ಇದಕ್ಕೆ ಮೃಗಯಾತ್ರ ಅಂತ ಹೆಸರು. ಪಾರು ಅಂದರೆ ಓಡು, ಪಾರ್ವಟೋತ್ಸವ ಅಂದರೆ ಓಡ್ತಕ್ಕಂಥ ಕುದುರೆ ಮೇಲೆ ಕೂತ್ಕೊಂಡು ಓಡ್ತಕ್ಕಂಥವ್ರು ಯಾರು ಈಶ್ವರರು ಓಡಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಆ ಭಕ್ತರನ್ನು ಅಂದರೆ ದೇವತೆಗಳನ್ನು ಋಷಿಗಳನ್ನು ಉಳಿಸ್ತಾರೆ. ಇದಕ್ಕೆ ಪಾರ್ವಟೋತ್ಸವ ಅಂತ ಹೆಸರು. ಅಲ್ಲಿಂದ ಬಂದ ಮೇಲೆ ಮೈ ಮೇಲಲ್ಲೇ ಪರಚಿಕೊಂಡು ಒಂಥರ ಎಲ್ಲ ಸೆಕೆ ಬಂದು ಏಟೆಲ್ಲ ಬಿದ್ದಿರುತ್ತೆ. ಈ ಪಾರ್ವತಿಗೂ ಮತ್ತು ಮನೆ ಹತ್ರ ಬಂದು ಕೇಳಿದಾಗ ಬಾಗಿಲಿಗೆ ನಾನು ಬಂದಿದ್ದೀನಿ, ಅವ್ರನ್ನ ಸಂಹಾರ ಮಾಡಿ ಬಂದಿದ್ದೀನಿ, ಅದಕ್ಕೋಸ್ಕರ ಹೋಗಿದ್ದೆ ಅಂತ ಹೇಳಿ ಬಂದು ಕೇಳಿದಾಗ ನೀನು ಅವರಿಬ್ಬರಿಗೂ ಸಂವಾದ ನಡೆದು ಕೊನೆಗೆ ನೀನು ಈಶ್ವರನೇ ಅಂತೇಳಿ ಆ ಪಾರ್ವತಿಯು ತನ್ನ ಈಶ್ವರನ್ನು ಒಪ್ಕೊಂಡು ಒಳಗಡೆ ಕರ್ಕೊತಾಳೆ. ಇದಕ್ಕೆ ಪಾರ್ವಟೋತ್ಸವ ಅಂತ ಹೆಸರು. ಅದಾದ ಮಾರನೇ ಮೃಗಯಾತ್ರೋತ್ಸವ. ಇದರ ವಿಶೇಷತೆ ಏನಪ್ಪ ಅಂತಂದರೆ, ಪೂರ್ವದಲ್ಲಿ ಪಾರ್ವತಿ ಮತ್ತು ಪರಮೇಶ್ವರಿಗೆ ವಿವಾಹವಾಗುತ್ತೆ. ಮೊನ್ನೆ ಗಿರಿಜಾ ಕಲ್ಯಾಣೋತ್ಸವ ಆಯ್ತಲ್ವ, ಅದಾದ ನಂತರ ಬ್ರಹ್ಮರಥೋತ್ಸವ ಆಗುತ್ತೆ. ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿ ಪಾರ್ವತಿ ಮತ್ತು ಪರಮೇಶ್ವರರು ವಿಶ್ರಾಂತಿ ಪಡಿತಾ ಇರ್ತಾರೆ. ಆಗ ರಾತ್ರಿ ಒಂದು ಹೊತ್ತಿನಲ್ಲಿ ಏನಾಗುತ್ತೆ, ದೇವತೆಗಳೆಲ್ಲ ಬರ್ತಾರೆ. ಬಂದ್ಬಿಟ್ಟು ಸ್ವಾಮಿನ ಎಬ್ಬಿಸ್ತಾರೆ. ಪರಮೇಶ್ವರ ಹೇಳ್ತಾರೆ, ಏನಪ್ಪ ಇಷ್ಟು ಮಧ್ಯರಾತ್ರಿಯಲ್ಲಿ ಬಂದಿದ್ದೀರಾ, ಏನು ಸಮಾಚಾರ, ಯಾಕೋಸ್ಕರ ಬಂದಿದ್ದೀರಾ, ನಾವು ವಿಶ್ರಾಂತಿ ತಗೊಳ್ತಾ ಇದ್ದೀವಿ ಅಂತಂದಾಗ ಅವ್ರು ಹೇಳ್ತಾರೆ, ಪರಮೇಶ್ವರ ನೀವು ವಿಶ್ರಾಂತಿ ತಗೊಳ್ತಾ ಇದ್ದೀರಾ, ಆದರೆ ಇದೇ ಸಂದರ್ಭ ನೋಡಿಕೊಂಡು ಮೃಗಗಳು ಅಂದರೆ ದುಷ್ಟ ಪ್ರಾಣಿಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇದರ ಜೊತೆಗೆ ಕಳ್ಳಕಾಕರ ಕಾಟನೂ ಜಾಸ್ತಿ ಆಗಿ, ಏನು ಕಳ್ಳರು ಕಾಣಿಸ್ತಾ ಇಲ್ಲ, ಇಲ್ಲಿ ಇದ್ದಾರೆ ಏನೋ ಗೊತ್ತಿಲ್ಲ, ಪೊಲೀಸ್ನವರು ಇದ್ದಾರೆ. ಹೀಗಾಗಿ ದುಷ್ಟ ಪ್ರಾಣಿಗಳ ಕಾಟ ಜಾಸ್ತಿ ಆಗಿದೆ, ಕಳ್ಳ ಕಾಕರ ಕಾಟ ಜಾಸ್ತಿ ಆಗಿದೆ. ಅರಮನೆಯಲ್ಲಿ ಇದ್ದ ದೇವಸ್ಥಾನದಲ್ಲಿದ್ದ ಕೆಲವು ಪದಾರ್ಥಗಳು ಕಿತ್ಕೊಂಡೋಗ್ಬಿಟ್ಟಿದ್ದಾರೆ. ಮುಖ್ಯವಾಗಿ ಗಂಟೆ ಇಲ್ಲ, ಕ್ಯಾಮ್ರಾ ಇಲ್ಲ,
ಕಳ್ಳಾಸ್ತಿ ತಟ್ಟೇ ಇಲ್ಲ, ಎಲ್ಲ ಕಳ್ಳರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದು ಒಂದು ಭಾಗ. ಆವಾಗ ಪರಮೇಶ್ವರನ್ನ ಕೇಳ್ತಾರೆ, ಸ್ವಾಮಿ, ಈ ಮೃಗಗಳನ್ನು ಸಂಹಾರ ಮಾಡಬೇಕಾದ್ರೆ ಅಥವಾ ಬೇಟೆ ಆಡಬೇಕಾದ್ರೆ ನಿಮ್ಮಷ್ಟು ಸಮರ್ಥರು ಯಾರೂ ಇಲ್ಲ. ಭಗವಂತ, ನೀವು ಬಂದು ಈ ಮೃಗಗಳನ್ನು ಬೇಟೆಯಾಡಿ ನಮ್ಮನ್ನೆಲ್ಲ ಮೃಗಗಳಿಂದ ಪಾರು ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಪರಮೇಶ್ವರ ಏನು ಮಾಡ್ತಾರೆ, ಏನಪ್ಪ ಏನಾದ್ರು ಕಳ್ತನ ಮಾಡ್ತೀರಾ, ಯಾರನ್ನ ಕಳ್ರಿದ್ದೀರಾ? ಇಲ್ಲ. ಅದಕ್ಕೆ ಗಂಟೆ ಕಾಣಿಸ್ತಲ್ಲ ಸ್ವಾಮಿ, ತಟ್ಟೆನೂ ಕಾಣಿಸ್ತಲ್ಲ ಸ್ವಾಮಿ. ಆ ನಂತರ ಪರಮೇಶ್ವರ ಏನ್ ಮಾಡ್ತಾರೆ, ಯಾರು ಜಾಸ್ತಿ ಗಲಾಟೆ ಮಾಡಬೇಡಿ, ಪಾರ್ವತಿ ದೇವಿ ನಿದ್ದೆ ಮಾಡ್ತಾ ಇದ್ದಾಳೆ, ಅವಳಿಗೆ ಆ ನಿದ್ದೆಗೆ ಭಂಗ ತರೋದು ಬೇಡ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಪಾರ್ವತಿಗೆ ಹೇಳದೆ ಸುಖವಾಗಿ ನಿದ್ದೆ ಮಾಡ್ತಾ ಇರ್ತಕ್ಕಂಥ ಗಿರಿಜೆ ಪಾರ್ವತಿ ಬಾಲೆ ಇನ್ನು ಚಿಕ್ಕವಳು ದೇವತೆಗಳ ಜೊತೆ ಹೊರಟ್ಬಿಡ್ತಾರೆ. ಸೊ ಪಾರ್ವತಿ ಒಬ್ಬಳೇ ಇರ್ತಾಳೆ. ಇವರು ಪರಮೇಶ್ವರ ಕಾಡಿಗೆ ಹೋಗ್ತಾರೆ, ಮೃಗಗಳ ಅಂದರೆ ದುಷ್ಟ ಪ್ರಾಣಿಗಳ ಜೊತೆಲಿ ಬೇಟೆ ಆಡ್ತಾರೆ. ಸ್ವಲ್ಪ ಮೈಯೆಲ್ಲ ತರಚ್ಕೊಳ್ಳೋದು ಎಲ್ಲ ಆಗುತ್ತೆ. ಬೇಟೆ ಅಂದರೆ ಕಾಡಿನಲ್ಲಿ ಏನು ಬೇಕಾದರೂ ಆಗುತ್ತೆ. ಎಲ್ಲ ಮುಗಿಸ್ಕೊಂಡು ಸೇವಾ ಕತ್ರು ಹೊಸ ತರ್ಸ್ರಿ, ಇವಾಗ ಗಂಟೆ ಹೊಸ ತರ್ಸ ಕೇಳ್ರಿ. ಸಮಯ ಕಳ್ಳೆ ನಾನು ಹಿಡ್ಕೊತೀನಿ. ಕೇಳ್ರಿ ಬಸ್
ಆದ್ರೆ ತುಂಬಾ ಒಳ್ಳೆ ಗಂಟೆ ವಾಪಸ್ ದೇವರು ಒಳ್ಳೇದು ಮಾಡ್ತಾರೆ.